ಯಾರೇ ಆದರೂ ತಮಗೆ ತಿಳಿದಿರದ ವಿಷಯದ ಬಗ್ಗೆ ಏನೋ ಹೇಳೋಕೆ ಹೋಗಬಾರ್ದು. ಹಾಗೆ ಮಾಡಿದಾಗ ಅನವಶ್ಯಕವಾಗಿ ಸಿಕ್ಬೀಳ್ಬೇಕಾಗತ್ತೆ. ನಟ ಅನುಪಮ್ ಖೇರ್ ವಿಷಯದಲ್ಲೂ ಇದೇ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅನುಪಮ್ ಖೇರ್ ರಾಮ ಮಂದಿರ ಕಾಣಿಕೆಗಳ ಕಳ್ಳತನದ ಬಗ್ಗೆ ಅಸಂಬದ್ಧ ವಾದಗಳನ್ನು ಮಂಡಿಸ್ತಿದ್ದಾರೆ. ಅವರೆಷ್ಟು ಅಸಂಬದ್ಧ ವಾದಗಳನ್ನು ಮಂಡಿಸ್ತಿದ್ದಾರೆ ಅಂತಂದರೆ ಈ ಬಾರಿ ಅವರು ಸರಿಯಾಗಿ ಸಿಕ್ಬಿದ್ದಿದ್ದಾರೆ. ಇಬ್ಬರು ವ್ಯಕ್ತಿಗಳು ಖೇರ್ ಅವರ ಬಂಡವಾಳವನ್ನು ಬಯಲಿಗೆಳೆದಿದ್ದಾರೆ. ಒಬ್ಬರು ಬಾಲಿವುಡ್ನ ಪ್ರಮುಖ ನಟ ನಾಸಿರುದ್ದೀನ್ ಶಾ, ಮತ್ತೊಬ್ಬರು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್. ರಾಮ ಮಂದಿರ ಕಾಣಿಕೆಗಳ ಕಳ್ಳತನದ ಬಗ್ಗೆ ಅಸಂಬದ್ಧ ವಾದ ಮಂಡಿಸ್ತಿರುವ ಖೇರ್ ಯಾವುದೇ ಕಳ್ಳತನ ನಡೆದಿಲ್ಲ ಅಂತ ಹೇಳಿದ್ರು. ನಿಜವಾದ ಕಳ್ಳತನವನ್ನ ಮೊಘಲರು ಮಾಡಿದ್ದಾರೆ. ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅವರು ದೇವಾಲಯಗಳನ್ನ ಲೂಟಿ ಮಾಡಿದ್ರು ಅಂತ ಖೇರ್ ಹೇಳಿದ್ರು. ಒಂದು ಮನೆ ದರೋಡಿ ಆದಾಗ ಯಾರೂ ಮನೆ ಮೇಲೆ ಅಸಮಾಧಾನಗೊಳ್ಳೋದಿಲ್ಲ, ಕಳ್ಳತನ ಮಾಡಿದವರನ್ನ ದೂರಲಾಗತ್ತೆ ಅಂತ ಹೇಳಿದ್ರು. ನಾನು ರಾಮ ಮಂದಿರಕ್ಕೆ ಬಂದಿದ್ದೇನೆ, ಇಲ್ಲಿ ದೊಡ್ಡ ಜನಸಂದಣಿ ಇದೆ ಮತ್ತು ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಯಾವುದಾದ್ರೂ ವಿಷಯದ ಬಗ್ಗೆ ಸೀಮಿತ ಜ್ಞಾನವಿದ್ದಾಗ ಅದರ ಬಗ್ಗೆ ಏನೂ ಹೇಳದೆ ಸುಮ್ಮನಿರ್ಬೇಕು. ಯಾಕಂದ್ರೆ ಅರ್ಧಂಬರ್ಧ ತಿಳುವಳಿಕೆ ತೊಂದರೆಗೆ ಸಿಲುಕಿಸಬಹುದು. ಅನುಪಮ್ ಖೇರ್ ವಿಷಯದಲ್ಲಿ ಇದೇ ಆಯಿತು. ದೇಶದ ಜನರಿಗೆ ರಾಮನ ಬಗ್ಗೆ ಹೇಳ್ತಿರುವ ಅನುಪಮ್ ಖೇರ್ ರಾಮ ಅವತರಿಸಿದ ಯುಗದ ಬಗ್ಗೆನೂ ಅವರಿಗೆ ತಿಳಿದಂತಿಲ್ಲ. ಸುಪ್ರಿಯಾ ಶ್ರೀನೇತ್ ಇಲ್ಲೇ ಖೇರ್ ಅವರನ್ನ ಪ್ರಶ್ನೆ ಮಾಡಿದ್ರು. ರಾಮ ಮಂದಿರಕ್ಕೆ ಭೇಟಿ ನೀಡಲು ಅಯೋಧ್ಯೆಗೆ ಬಂದಿದ್ದ ಖೇರ್ ಅವರನ್ನ ವರದಿಗಾರರು ಪ್ರಶ್ನೆ ಮಾಡ್ತಿದ್ದಾಗ ಭಗವಾನ್ ರಾಮ ಅವತರಿಸಿದ್ದು ದ್ವಾಪರ ಯುಗದಲ್ಲಿ ಅಂತ ಖೇರ್ ಹೇಳಿದ್ರು. ಯಾವುದೇ ಸನಾತನಿಗೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಈ 4 ಯುಗಗಳಿವೆ ಅನ್ನೋ ಮೂಲಭೂತ ಸತ್ಯ ತಿಳಿದಿರತ್ತೆ. ತ್ರೇತಾಯುಗದಲ್ಲಿ ವಿಷ್ಣು ಶ್ರೀರಾಮನಾಗಿ ಅವತರಿಸ್ತಾ ಅಂತ ಹೇಳಲಾಗತ್ತೆ. ನಂತರ ದ್ವಾಪರ ಯುಗದಲ್ಲಿ ವಿಷ್ಣು ಕೃಷ್ಣನಾಗಿ ಅವತರಿಸ್ತಾ ಅಂತ ನಂಬಲಾಗತ್ತೆ ಮತ್ತು ಹೇಳಲಾಗುವ ಪ್ರಕಾರ ಈಗಿನದ್ದು ಕಲಿಯುಗ. ಅನುಪಮ್ ಖೇರ್ ಪ್ರಕಾರ ರಾಮ ಅವತರಿಸಿದ್ದು ದ್ವಾಪರದಲ್ಲಿ ಅಂತ ಆದ್ರೆ ಶ್ರೀಕೃಷ್ಣ ಅವತರಿಸಿದ್ದು ತ್ರೇತಾಯುಗದಲ್ಲ. ಖೇರ್ ಅವರ ಈ ತಪ್ಪನ್ನ ಸುಪ್ರಿಯಾ ಶ್ರೀನೇತ್ ಸರಿಪಡಿಸಿದ್ರು. ಅದಕ್ಕೆ ಅನುಪಮ್ ಖೇರ್ ತುಂಬಾ ಕೋಪಗೊಂಡ್ರು. ನೀವು ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತು ಅದರ ಸಂಪೂರ್ಣ ಪುರಾಣಗಳ ಬಗ್ಗೆ ದೊಡ್ಡ ಪ್ರಾವೀಣ್ಯತೆ ಹೊಂದಿದ್ದೀರಿ. ನಿಮಗೆ ಅದರ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ಇದರ ಬಗ್ಗೆ ನಾನು ನಿಮ್ಮಿಂದ ಇನ್ನಷ್ಟು ತಿಳಿಯಲು ಬಯಸ್ತೇನೆ ಅಂತ ಅನವಶ್ಯಕವಾಗಿ ಖೇರ್ ಮಾತಾಡಿದ್ರು. ಅಲ್ಲದೆ ಜೈ ಶ್ರೀರಾಮ್ ಅಂತ ಹೇಳಿದ್ರು. ಒಂದು ರೀತಿಯಲ್ಲಿ ಬಿಜೆಪಿ ಜನ ವರ್ತಿಸೋ ರೀತಿಯಲ್ಲೇ ಅನುಪಮ್ ಖೇರ್ ನಡ್ಕೊಂಡ್ರು. ಅನುಪಮ್ ಖೇರ್ ಸುಪ್ರಿಯಾ ಶ್ರೀನೇತ್ ಅವರ ಬಗ್ಗೆ ಇಲ್ಲಿ ವ್ಯಂಗ್ಯದಿಂದ ಮಾತಾಡಿದ್ರು. 90ರ ದಶಕದ ಸಂಪೂರ್ಣ ರಾಮ ಮಂದಿರ ಚಳುವಳಿ ಜೈ ಶ್ರೀರಾಮ್ ಅನ್ನ ತನ್ನ ಘೋಷಣೆಯಾಗಿ ಹೊಂದಿತ್ತು. ಬಿಜೆಪಿ ಯಾರನ್ನಾದ್ರೂ ಅವಮಾನಿಸಲು ಬಯಸ್ದಾಗ್ಲೆಲ್ಲ ಜೈ ಶ್ರೀರಾಮ್ ಘೋಷಣೆಯನ್ನ ಮುಂದೆ ತರತ್ತೆ. ಅನುಪಮ್ ಖೇರ್ ಧರ್ಮದ ಬಗ್ಗೆ ತಮ್ಮ ಜ್ಞಾನದ ಕೊರತೆ ಪ್ರದರ್ಶಿಸಿದಾಗ ನಾಸಿರುದ್ದೀನ್ ಶಾ ಇತ್ತೀಚಿನ ದಿನಗಳಲ್ಲಿ ಅವರು ಹೆಚ್ಚು ಮಾತಾಡ್ತಿದ್ದಾರೆ ಅಂತ ಟೀಕಿಸಿದ್ರು. ಅವರು ಜೋಕರ್ ಆಗಿದ್ದಾರೆ, ಅವರು ವಿದೂಷಕರಾಗಿದ್ದಾರೆ, ಅವರನ್ನ ಗಂಭೀರವಾಗಿ ಪರಿಗಣಿಸಬಾರದು ಅಂತ ನಾಸಿರುದ್ದೀನ್ ಶಾ ಹೇಳಿದ್ರು. ಎರಡೂ ಹೇಳಿಕೆಗಳು ಈಗ ವೈರಲ್ ಆಗ್ತಿವೆ. ಸುಪ್ರಿಯಾ ಶ್ರೀನೇತ್ ಮತ್ತು ಅನುಪಮ್ ಖೇರ್ ನಡುವಿನ ಈ ಚರ್ಚೆನೂ ವೈರಲ್ ಆಗ್ತಿದೆ ಮತ್ತು ನಾಸಿರುದ್ದೀನ್ ಶಾ ಅವರ ಹೇಳಿಕೆ ಕೂಡ ವೈರಲ್ ಆಗ್ತಿದೆ. ಆದರೆ ಬಿಜೆಪಿಯ ಸಮಸ್ಯೆ ಏನು ಅಂದ್ರೆ ಅದು ಇತಿಹಾಸದ ಬಗ್ಗೆ ಮಾತನಾಡಲಿ ಅಥವಾ ಧರ್ಮದ ಬಗ್ಗೆ ಮಾತಾಡಲಿ ತಿಳಿದು ಮಾತಾಡೋ ಜನರ ಕೊರತೆ ಅದಕ್ಕಿದೆ. ಮೋದಿಯವರ ಆರ್ಥಿಕತೆಯನ್ನು ಹೊಗಳೋರು ಅವರ ಹಿಂದಿನ ಅಧಿಕಾರಿಗಳು, ಅವರ ಸರ್ಕಾರದಲ್ಲಿ ಕೆಲಸ ಮಾಡಿದವರು ಅಥವಾ ಕಟ್ಟ ಸಂಘಿಗಳಾಗಿರ್ತಾರೆ. RSS ಮತ್ತು ಬಿಜೆಪಿಗೆ ಇರಬೇಕಾದ ಮಟ್ಟದ ಬುದ್ಧಿಜೀವಿಗಳಿಲ್ಲ. ಇನ್ನೂ ಅವುಗಳಲ್ಲಿ ಆ ಕೊರತೆ ಇದೆ. ಅನುಪಮ್ ಖೇರ್ ರೀತಿಯಲ್ಲಿ ಮಾನಸಿಕ ದಿವಾಳಿತನ ಇರೋರೇ ಜಾಸ್ತಿ. ಅನುಪಮ್ ಖೇರ್ ಒಬ್ಬ ಅದ್ಭುತ ನಟ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಸೈದ್ಧಾಂತಿಕವಾಗಿ ಬಿಜೆಪಿ ಮತ್ತು RSSನೊಂದಿಗೆ ಹೊಂದಿಕೊಂಡಿರುವ ಅವರು ಅಂಥದ್ದೇ ಭಾವನೆಯಿಂದ ಮಾತಾಡ್ತಾರೆ ಅನ್ನೋದು ಕಾಣುತ್ತೆ. ಅನುಪಮ್ ಖೇರ್ಗೆ ಸನಾತನ ಧರ್ಮ ಎಷ್ಟು ವಿಶಾಲವಾಗಿದೆ ಅಂತ ಕೂಡ ತಿಳಿದಿಲ್ಲ ಅನ್ನುವಂತೆ ಕಾಣುತ್ತೆ. ಅನುಪಮ್ ಖೇರ್ ತರದವರು ಧರ್ಮದ ಬಗ್ಗೆ ಈ ಮೂಲಭೂತ ವಿಷಯವನ್ನ ತಿಳಿದಿರಬೇಕು. ತಿಳಿದಿರದೇ ಇದ್ರೆ ಹೆಚ್ಚು ಮಾತಾಡೋಕೆ ಹೋಗ್ಬಾರ್ದು. ಇಷ್ಟಕ್ಕೂ ಅವರು ಇದರ ಉಸಾಬರಿಗೆ ಬರಬೇಕಿರ್ಲಿಲ್ಲ. ಬಂದ ಮೇಲೆ ಲೂಟಿ ನಡೆದಿಲ್ಲ ಅಂತ ಹೇಳ್ತಿರೋದು ಹಾಸ್ಯಾಸ್ಪದ. ಅನುಪಮ್ ಖೇರ್ ಅವರಿಗೆ ಇದು ನಿಜವಾಗಿಯೂ ಮುಖ್ಯನಾ ಅಥವಾ ಅವರು ತಮ್ಮ ನಾಯಕನ ಆದೇಶಗಳನ್ನ ಸಂಪೂರ್ಣ ಸಮರ್ಪಣಾ ಭಾವದಿಂದ ಪಾಲಿಸೋಕೆ ಹೀಗೆಲ್ಲ ಮಾಡ್ತಾ ಇದ್ದಾರಾ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.